ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಗ್ ಶಾಕ್ ಕೊಡ್ತು ವಿಲಿಂ ಜಾತಿ ಗಣತಿ ವರದಿ ಜಾರಿಯಾದ್ರೆ ಕಾಂಗ್ರೆಸ್ಗೆ ಸಂಕಷ್ಟ ಕಟ್ಟಿಟ್ಟು ಬುತ್ತಿ. ಎಚ್ಚೆತ್ತುಕೊಳ್ಳದಿದ್ರೆ ಚುನಾವಣೆಯಲ್ಲಿ ಎದುರಾಗಲಿದೆ ಮಹಾ ಸೋಲು. ಎಸ್, ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಗ್ ಶಾಕ್ ಕೊಡ್ತಾ ವೀರಶೈವ ಲಿಂಗಾಯತ್ ಜಾತಿ ಗಣತಿ ವರದಿ ಜಾರಿಯಾದ್ರೆ ಕಾಂಗ್ರೆಸ್ಗೆ ಸಂಕಷ್ಟ ಕಟ್ಟಿಟ್ಟು ಬುತ್ತಿ. ಎಚ್ಚೆತ್ತುಕೊಳ್ಳದಿದ್ರೆ ಚುನಾವಣೆಯಲ್ಲಿ ಎದುರಾಗಲಿದೆ ಮಹಾಸೋಲು. ವೀರಶೈವ ಲಿಂಗಾಯತ ಸಚಿವರಿಂದ ಸಿಎಂಗೆ ಬಿಗ್ ರಿಪೋರ್ಟ್. ಒಳ ಮೀಸಲು ಜಾರಿಗೆ ವೀರಶೈವ ಲಿಂಗಾಯತ ಸಚಿವರ ಆಕ್ಷೇಪ. ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹಾನಿ ಬಗ್ಗೆ ಸಚಿವರ ಆತಂಕ. ಎಸ್ ವೀಕ್ಷಕರೇ, ಇಷ್ಟು ದಿನ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಬ್ಯುಸಿಯಾಗಿದ್ದಂತಹ ಎಲ್ಲರೂ ಕೂಡ ಈಗ ಮತ್ತೆ ಜಾತಿ ಗಣತಿಯತ್ತ ಬರ್ತಾ ಇದ್ದಾರೆ. ಜಾತಿ ಗಣತಿಯ ಜ್ವಾಲೆ ಮತ್ತೆ ಸ್ಫೋಟವಾಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಬಿಗ್ ಶಾಕ್ ಅನ್ನ ತಂದೊಡ್ತಾ ಇದೆ ವೀರಶೈವ ಲಿಂಗಾಯತ್ ಜಾತಿ ಗಣತಿ ವರದಿ ಜಾರಿಯಾದ್ರೆ ಕಾಂಗ್ರೆಸ್ಗೆ ಸಂಕಷ್ಟ ಶುರುವಾಗ್ತಾ ಇದೆ ಅಂತಲೇ ತಿಳ್ಕೊಳ್ಳಬಹುದು. ಎಚ್ಚೆತ್ತುಕೊಳ್ಳದಿದ್ರೆ ಚುನಾವಣೆಯಲ್ಲಿ ಮಹಾ ಸೋಲು ಎದುರಿಸಬೇಕಾಗುತ್ತೆ. ವೀರಶೈವ ಲಿಂಗಾಯತ ಸಚಿವರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಪೋರ್ಟ್ ಕೂಡ ಬಂದಿದೆ. ಒಳ ಮೀಸಲಾತಿ ಜಾರಿಗೆ ವೀರಶೈವ ಲಿಂಗಾಯತ ಸಚಿವರ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ. ಎಸ್ ವೀಕ್ಷಕರೇ, ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹಾನಿ ಬಗ್ಗೆ ಸಚಿವರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವೀರಶೈವ ಲಿಂಗಾಯತ ಈ ಒಂದು ಸಮುದಾಯದ ವಿಚಾರಕ್ಕೆ ಹೋದ್ರೆ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಶುರುವಾಯ್ತಾ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತದೆ. ಅಲ್ಲಿರುವಂತಹ ಸಚಿವರೇ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಏನಂತ ಮಾಹಿತಿಯನ್ನ ನೀಡ್ತಾ ಇದ್ದಾರೆ, ಏನಂತ ರಿಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಳ ಮೀಸಲಾತಿ ಜಾರಿಗೆ ವೀರಶೈವ ಲಿಂಗಾಯತ ಸಚಿವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹಾನಿಯಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ನುವಂಥದ್ದನ್ನ ಅವರು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಹಾಗಾದ್ರೆ ಏನಾಗಿರಬಹುದು? ಈಗ ಆಲ್ರೆಡಿ ಬಿಸಿ ಸ್ವಲ್ಪ ತಣ್ಣಗಾಗಿತ್ತು. ಯಾವುದು? ಕುರ್ಚಿ ವಿಚಾರ. ಕುರ್ಚಿ ವಿಚಾರ ಯಾಕೆ ತಣ್ಣಗಾಗಿತ್ತು ಅಂತಂದ್ರೆ, ಸಿಎಂ ಬದಲಾಗ್ತಾರೆ, ಸಿಎಂ ಸ್ಥಾನದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂತ್ಕೊಳ್ತಾರೆ, ಇಲ್ಲ ಬೇರೆಯವರು ಕೂತ್ಕೊಳ್ತಾರೆ, ಇಲ್ಲ ವೀರಶೈವ ಲಿಂಗಾಯತರಲ್ಲಿ ಯಾರಾದ್ರೂ ಕೂತ್ಕೊಳ್ತಾರೆ ಸಿಎಂ ಕುರ್ಚಿಗೆ ಅಂತ ಹೇಳಿ ಸಿಎಂ ಕುರ್ಚಿ ವಿಚಾರ ನಡೀತಾ ಇತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಡೆಲ್ಲಿಗೆ ಹೋಗ್ತಿದ್ರು ಬರ್ತಿದ್ರು. ಅದಾದ ನಂತರ ಯುದ್ಧ ಸಂದಿಗ್ಧತೆ ಬಂತು. ಅದಾದ್ಮೇಲೆ ಸೈಲೆಂಟ್ ಆಗಿದ್ರು. ಈಗ ಕದನ ವಿರಾಮವನ್ನ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಮತ್ತೆ ಒಳ ಜಗಳ ಶುರುವಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಎಸ್, ಒಳ ಮೀಸಲಾತಿ ಜಾರಿಗೆ ವೀರಶೈವ ಲಿಂಗಾಯತರು ಸಚಿವರೇ ಆಕ್ಷೇಪವನ್ನ ಹೊರಹಾಕ್ತಾ ಇದ್ದಾರೆ. ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹಾನಿ ಬಗ್ಗೆ ಸಚಿವರು ಆತಂಕವನ್ನ ಹೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ವೀರಶೈವ ಲಿಂಗಾಯತ ಜಾತಿ ಭೀತಿ. ಕಾಂತರಾಜ್ ವರದಿಯಿಂದ ಲಿಂಗಾಯತ ಸಮುದಾಯಕ್ಕೆ ಹಾನಿ. ಒಳ ಮೀಸಲಾತಿಯಿಂದಲೂ ಕೂಡ ಪಕ್ಷಕ್ಕೆ ಆಗಲಿದೆ ಭಾರೀ ನಷ್ಟ. ಎಸ್, ಸಿಎಂ ಸಿದ್ದರಾಮಯ್ಯಗೆ ವೀರಶೈವ ಲಿಂಗಾಯತ ಜಾತಿ ಭೀತಿ.
ಕಾಂತರಾಜ್ ವರದಿಯಿಂದ ಲಿಂಗಾಯತ ಸಮುದಾಯಕ್ಕೆ ಹಾನಿ, ಒಳ ಮೀಸಲಾತಿಯಿಂದಲೂ ಕೂಡ ಪಕ್ಷಕ್ಕೆ ಆಗಲಿದೆ ಭಾರಿ ನಷ್ಟ. ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಎದುರಾಗಬಹುದಾದಂತಹ ಸವಾಲುಗಳು 9 ಅಂಶಗಳ ಮೂಲಕ ಸಮುದಾಯದ ಒಳತೋಟಿ ದಾಖಲಿಸಿದಂತಹ ವಿಲಿಂಜ ವೀರಶೈವ ಲಿಂಗಾಯತ ಸಚಿವರಿಂದ ಮುಖ್ಯಮಂತ್ರಿಗೆ ಏಕಾಭಿಪ್ರಾಯದ ಪತ್ರ. ವೀರಶೈವ ಲಿಂಗಾಯತ ಸಚಿವರ ಒಗ್ಗಟ್ಟು ಸಿಎಂ ಸಿದ್ದರಾಮಯ್ಯಗೆ ಇಕ್ಕಟ್ಟು. ವೀರಶೈವ ಲಿಂಗಾಯತ ಜಾತಿ ಆಕ್ಷೇಪಗಳ ಬಗ್ಗೆ ಮೇ 22ರ ಸಂಪುಟ ಸಭೆಯಲ್ಲಿ ಚರ್ಚೆ ಕೂಡ ಮಾಡಲಿದ್ದಾರೆ. ಎಸ್ ವೀಕ್ಷಕರೇ, ವೀರಶೈವ ಲಿಂಗಾಯತರನ್ನ ತೆಗೆದು ಹಾಕುವಂತೆ ಇಲ್ಲ ಸಿಎಂ ಸಿದ್ದರಾಮಯ್ಯಗೆ, ಅದು ಗೊತ್ತಿದೆ. ಅವರನ್ನ ನಿಷ್ಠೂರಗೊಳಿಸುವಂತೆ ಇಲ್ಲ, ಯಾಕಂದ್ರೆ ಅವರು ಕೂಡ ಜನಸಂಖ್ಯೆಯಲ್ಲಿ ಜಾಸ್ತಿ ಜನ ಇದ್ದಾರೆ. ಅವರಿಗೇನಾದ್ರೂ ನೋವಾಯ್ತು ಅಂತಂದ್ರೆ ಅವರು ಮತವನ್ನು ಹಾಕೋದಿಲ್ಲ, ಚುನಾವಣೆಗೆ ಕಷ್ಟ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯಗೂ ಕೂಡ ಲಿಂಗಾಯತ ವೀರಶೈವ ಲಿಂಗಾಯತ ಜಾತಿಯ ಭೀತಿ ಶುರುವಾಗಿದೆ. ಕಾಂತರಾಜ್ ವರದಿಯಿಂದ ಲಿಂಗಾಯತ ಸಮುದಾಯಕ್ಕೆ ಹಾನಿಯಾಗುತ್ತಾ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ಒಳ ಮೀಸಲಾತಿಯಿಂದಲೂ ಕೂಡ ಪಕ್ಷಕ್ಕೆ ಭಾರಿ ನಷ್ಟವಾಗಲಿದೆ. ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಸವಾಲುಗಳನ್ನ ಎದುರಿಸಬಹುದಾಗಿದೆ. 9 ಅಂಶಗಳ ಮೂಲಕ ಸಮುದಾಯಗಳ ಒಳತೋಟಿ ದಾಖಲಿಸಿರುವಂತಹ ವೀರಶೈವ ಲಿಂಗಾಯತ ಜಾತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.